ಸ್ನೇಹಿತರೆ ನಮಸ್ಕಾರ. ಕನ್ನಡ ಜ್ಯೋತಿಷ್ಯವಾಣಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಭೀಮನ ಅಮಾವಾಸ್ಯೆ ದಿನವೇ ಈ ವರ್ಷದ 2ನೇ ಸೂರ್ಯಗ್ರಹಣ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ಯಾವ ಯಾವ ರಾಶಿಗಳಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಭೀಮನ ಅಮಾವಾಸ್ಯೆ ದಿನವೇ ಈ ವರ್ಷದ ಕೊನೆಯ ಮತ್ತು 2ನೇ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಅಂದರೆ ಆಗಸ್ಟ್ 12ರಂದು ಸಂಭವಿಸ್ತಾ ಇರುವಂತಹ ಈ ಖಗೋಳ ಘಟನೆ ಭಾರತದಲ್ಲಿ ಗೋಚರಿಸದೇ ಇದ್ದರೂ ಕೂಡ ಭವಿಷ್ಯ ಜ್ಯೋತಿಷ್ಯದ ದೃಷ್ಟಿಯಿಂದ ಇದರ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಕೂಡ ಇರುತ್ತೆ. ಆದರೆ ಈಗ ನಾನು ತಿಳಿಸ್ಕೊಡುವಂತಹ 5 ರಾಶಿಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಸಿಹಿ ಸುದ್ದಿ, ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಹಾಗಾದರೆ ಈ ಸೂರ್ಯಗ್ರಹಣದಿಂದ ಅದೃಷ್ಟವನ್ನು ಬದಲಿಸಿಕೊಳ್ಳುವಂತಹ ರಾಶಿ ಯಾವುಗಳು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಈಗ ಸ್ವಲ್ಪ ಸೂರ್ಯಗ್ರಹಣದ ಬಗ್ಗೆ ನೋಡೋಣ. ಈ 2026ರ 2ನೇ ಹಾಗೂ ಕೊನೆಯ ಸೂರ್ಯಗ್ರಹಣ ಆಗಸ್ಟ್ 12ರಂದು ಭೀಮನ ಅಮಾವಾಸ್ಯೆ ಎಂದೇ ಸಂಭವಿಸ್ತಾ ಇದೆ. ಈ ಗ್ರಹಣವು ವಿಶ್ವದ ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ, ಇನ್ನು ಕೆಲವು ಭಾಗಗಳಲ್ಲಿ ಭಾಗಶಃ ಗೋಚರಿಸುತ್ತೆ. ಭಾರತದಲ್ಲಿ ಈ ಗ್ರಹಣ ಗೋಚರಿಸದೇ ಇದ್ದರೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾತ್ರ ಇದು ತುಂಬಾ ಮುಖ್ಯವಾಗಿರುತ್ತೆ. ಈ ಸೂರ್ಯಗ್ರಹಣದ ಪರಿಣಾಮ ಸುಮಾರು 90 ದಿನಗಳವರೆಗೆ ಇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಈ ಗ್ರಹಣದ ನಂತರ ಕೆಲವು ರಾಶಿಯವರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕಾಣಿಸ್ಕೊತವೆ. ಎಲ್ರಿಗೂ ಗ್ರಹಣ ಅಶುಭವೇ ಆಗಬೇಕು ಅಂತ ಏನಿಲ್ಲ. ಕೆಲವರಿಗೆ ಇದು ಆರ್ಥಿಕ ಲಾಭ, ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಯಶಸ್ಸು ಮತ್ತು ಹೊಸ ಅವಕಾಶಗಳನ್ನು ಕೂಡ ತಂದುಕೊಡ್ಬೋದು. ಹಾಗಾದರೆ ಈ ಆಗಸ್ಟ್ 12ರ ಸೂರ್ಯಗ್ರಹಣದ ನಂತರ ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರುತ್ತೆ ಅಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನೋಡೋಣ ಮಿಥುನ ರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣದ ಬಳಿಕ ಮಿಥುನ ರಾಶಿಯವರಿಗೆ ಶುಭ ಫಲಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಲಿದ್ದು, ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಮತ್ತು ಗೌರವ ಸಿಗುತ್ತೆ. ನಿಮ್ಮ ಪ್ರತಿಭೆ ಗುರುತಿಸಲ್ಪಡುವುದರಿಂದ ಹೊಸ ಜವಾಬ್ದಾರಿಗಳು ಮತ್ತು ಉತ್ತಮ ಅವಕಾಶಗಳು ದೊರೆಯಬಹುದು. ಈ ಅವಧಿಯಲ್ಲಿ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಜೊತೆಗೆ ಹೊಸ ಜ್ಞಾನ ಮತ್ತು ಅನುಭವವನ್ನು ಪಡ್ಕೊತೀರಾ. ಇನ್ನು ಪರಿಹಾರಗಳೇನು ಅಂತ ನೋಡೋದಾದರೆ, ಈ ಸೂರ್ಯಗ್ರಹಣದ ದಿನದಿಂದ ಪ್ರತಿದಿನ ಸೂರ್ಯೋದಯದ 45 ನಿಮಿಷಗಳ ಒಳಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಶುಭಕರ. ಜೊತೆಗೆ ನಿಮ್ಮ ಸಹೋದರಿ ಅಥವಾ ತಂದೆಯ ಸಹೋದರಿಗೆ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ, ಅಂದರೆ ಬಳೆಗಳಾಗ್ಬೋದು ಅಥವಾ ಬಟ್ಟೆಗಳಾಗ್ಬೋದು, ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಮತ್ತಷ್ಟು ಶುಭ ಫಲಗಳು ದೊರೆಯುತ್ತವೆ. ಈಗ ಕನ್ಯಾ ರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣವು ಕನ್ಯಾ ರಾಶಿಯವರಿಗೆ ಪ್ರಗತಿಯ ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಹೆಚ್ಚಾಗಲಿದ್ದು, ಅವುಗಳಿಂದ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ದಾಂಪತ್ಯ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗಿ ನಿಮ್ಮ ಭಾವನೆಗಳನ್ನು ಸಂಗಾತಿಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ. ಇದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳು ಪೂರ್ಣಗೊಳ್ತವೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಸ್ವಯಂ ಅಭಿವೃದ್ಧಿಯತ್ತ ಗಮನವನ್ನು ಹರಿಸಲು ಇದು ಸೂಕ್ತವಾದಂಥ ಸಮಯ. ಇನ್ನು ಪರಿಹಾರ ಏನು ಅಂತ ನೋಡೋದಾದರೆ, ಸೂರ್ಯಗ್ರಹಣದ ಸಮಯದಲ್ಲಿ ಶ್ರೀ ಗಣೇಶನ ಆರಾಧನೆಯನ್ನು ಮಾಡಿ ಓಂ ಗಣಪತಿಯೇ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸುವುದು ತುಂಬ ಶುಭಕರ. ಗ್ರಹಣದ ನಂತರ ನೀರನ್ನು ದಾನ ಮಾಡಿ ಅಥವಾ ದೇವಾಲಯ ಅಥವಾ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದರೆ ಉತ್ತಮ ಫಲ ದೊರೆಯುತ್ತೆ. ಹಾಗೆ ಕಾರ್ಮಿಕರಿಗೆ ಹಾಲು ಅಥವಾ ನೀರನ್ನು ದಾನ ಮಾಡುವುದು ಕೂಡ ಶುಭಕರವೆಂದು ಪರಿಗಣಿಸಲಾಗಿದೆ. ಈಗ ಕಟಕ ರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣವು ಕಟಕ ರಾಶಿಯವರಿಗೆ ಕೂಡ ಮಹತ್ವದ ಬದಲಾವಣೆಗಳನ್ನು ತರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಮಾನಸಿಕ ದೃಢತೆ ಹೆಚ್ಚಾಗಲಿದ್ದು, ನಾಯಕತ್ವದ ಗುಣಗಳು ಹೊರಹೊಮ್ಮುತ್ತವೆ. ಯಾರೂ ಊಹಿಸದ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಆದರೆ ನಿಮ್ಮ ವೈಯಕ್ತಿಕ ಭಾವನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸುವುದು ಒಳ್ಳೆಯದು. ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಉತ್ತಮ ಯಶಸ್ಸನ್ನು ಸಾಧಿಸ್ತೀರಾ. ಇನ್ನು ನಿಮಗೆ ಪರಿಹಾರ ಏನು ಅಂತ ನೋಡೋದಾದರೆ, ಸೂರ್ಯಗ್ರಹಣದ ದಿನ ಸಕ್ಕರೆಯನ್ನು ದಾನ ಮಾಡುವುದು ಶುಭಕರ. ಜೊತೆಗೆ ಗ್ರಹಣದ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ನಂತರ ಕನಿಷ್ಠ 45 ದಿನಗಳವರೆಗೆ ಪ್ರತಿದಿನ ಪಾರಾಯಣವನ್ನು, ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಉತ್ತಮ ಫಲಗಳು ದೊರೆಯುತ್ತವೆ. ಈಗ ಮೀನರಾಶಿ.
ಆಗಸ್ಟ್ 12ರ ಸೂರ್ಯಗ್ರಹಣವು ಮೀನರಾಶಿಯವರಿಗೆ ಜೀವನದಲ್ಲಿ ಸಮತೋಲನ ಮತ್ತು ಹೊಸ ಅವಕಾಶಗಳನ್ನು ತರಬಹುದು. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಗ್ರಹಣದ ನಂತರ 90 ದಿನಗಳಲ್ಲಿ ಕೈಗೊಳ್ಳುವ ಯೋಜನೆಗಳು ಯಶಸ್ಸಿನತ್ತ ಸಾಗಲಿದ್ದು, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಬಹುದು. ನಿಮ್ಮ ಕೆಲಸಗಳು ವೇಗವನ್ನು ಪಡೆದುಕೊಂಡು ಬಾಕಿ ಉಳಿದಿದ್ದ ಕಾರ್ಯಗಳು ಕೂಡ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಪರಿಹಾರ ಏನು ಅಂತ ನೋಡೋದಾದರೆ, ಸೂರ್ಯಗ್ರಹಣದ ಸಮಯದಲ್ಲಿ ಓಂ ಹ್ರೀಂ ಗುರುವೇ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸುವುದು ಶುಭಕರ. ಇದರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಜೊತೆಗೆ ಅಗತ್ಯವಿರುವವರಿಗೆ ಋತುಮಾನದ ಹಣ್ಣುಗಳನ್ನು ದಾನ ಮಾಡಿದರೆ ಶುಭ ಫಲಗಳು ಮತ್ತಷ್ಟು ವೃದ್ಧಿಯಾಗುತ್ತವೆ. ಈಗ ಕುಂಭರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣವು ಕುಂಭರಾಶಿಯವರಿಗೆ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಮದುವೆ, ನಿಶ್ಚಿತಾರ್ಥ ಅಥವಾ ಇತರ ಪ್ರಮುಖ ಕಾರ್ಯಗಳಲ್ಲಿ ಇದುವರೆಗೆ ಎದುರಾಗಿದ್ದಂತಹ ಅಡೆತಡೆಗಳು ನಿವಾರಣೆಯಾಗಬಹುದು. ಪ್ರಯಾಣದ ಯೋಜನೆ ಇದ್ದರೆ ಅದು ಯಶಸ್ವಿಯಾಗಿ ನೆರವೇರುತ್ತೆ. ಉತ್ತಮ ಫಲಿತಾಂಶಗಳು ಕೂಡ ನಿಮ್ಮದಾಗ್ತವೆ. ಈ ಅವಧಿಯಲ್ಲಿ ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಾಗಲಿದ್ದು, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇನ್ನು ಪರಿಹಾರ ಏನು ಅಂತ ನೋಡೋದಾದರೆ, ಸೂರ್ಯಗ್ರಹಣದ ಸಮಯದಲ್ಲಿ ಶ್ರೀ ಗಣೇಶನ ಪೂಜೆಯನ್ನು ಮಾಡಿ. ಇದರಿಂದ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುವುದರ ಜೊತೆಗೆ ಆರ್ಥಿಕ ಪ್ರಗತಿಗೂ ಕೂಡ ಸಹಕಾರಿಯಾಗುತ್ತೆ. ಗ್ರಹಣದ ನಂತರ ಹಿತ್ತಾಳೆಯ ಪಾತ್ರೆಯಲ್ಲಿ ಹಳದಿ ಸಾಸುವೆ ಕಾಳುಗಳನ್ನು ತುಂಬಿ ಶಿವ ದೇವಾಲಯಕ್ಕೆ ದಾನ ಮಾಡಿದರೆ ಜೀವನದಲ್ಲಿ ಬೆಳವಣಿಗೆ, ಯಶಸ್ಸು ಮತ್ತು ಪ್ರಗತಿ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಯಾವುದೇ ಒಂದು ದಾನ ಧರ್ಮವನ್ನು ಮಾಡಬೇಕಾದ್ರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಿ. ನಿಮಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಅನಿಸಿದ್ರೆ ಮಾಡಿ, ಇಲ್ಲ ಅಂದರೆ ದೇವರನ್ನು ಪೂಜೆ ಮಾಡೋದ್ರಿಂದ ಖಂಡಿತ ನೀವು ಫಲಗಳನ್ನು ಪಡ್ಕೋಬೋದು. ದಾನ ಧರ್ಮ ಮಾಡೋದು ಉಳ್ಳವರು ಇಲ್ಲದೆ ಇರೋರಿಗೆ ಕೊಡುವಂತಹ ಒಂದು ಪ್ರಕ್ರಿಯೆ ಅಂತ ಬೇಕಾದ್ರೂ ಅಂದ್ಕೊಳ್ಳಿ. ಸಾಲ ಮಾಡಿಕೊಂಡು ದಾನ ಧರ್ಮ ಮಾಡುವಂಥ ಕೆಲಸವನ್ನು ಯಾರು ಕೂಡ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರಗಳು, ಧನ್ಯವಾದಗಳು.